ಲವ ಸರ್, ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಾ? ಐ ಆಮ್ ಫೈನ್ ಸರ್. ಹೇಳಿ, ಈ ಪಾತ್ರ ಮಿಸ್ಟರ್ ನಟವರ್ಲಾಲ್ ಅನ್ನೋದು ಯಾವೆಲ್ಲ ಘಟನೆಗಳನ್ನ ನೀವು ತಗೊಂಡಿದ್ದೀರಾ? ಮಿಸ್ಟರ್ ನಟವರ್ಲಾಲ್ ಇದು ಒಂದು 1970ಯಲ್ಲಿ ನಡೆಯುವಂಥ ಒಂದು ಸ್ಟೋರಿನ ನಾವು ಈ ರೀಸೆಂಟ್ ಅಪ್ಡೇಟ್ಗೆ ಕನ್ವರ್ಷನ್ ಮಾಡ್ಕೊಂಡು, ಅಂದರೆ ಕನ್ವರ್ಟ್ ಮಾಡ್ಕೊಂಡು ಮಾಡಿರೋಂಥ ಸ್ಕ್ರಿಪ್ಟ್ ಈ ಮಿಸ್ಟರ್ ನಟವರ್ಲಾಲ್. ಈ ಸಿನಿಮಾ ಬಂದು ಕ್ರೈಮ್ ಥ್ರಿಲ್ಲರ್ ಮತ್ತು ಸಸ್ಪೆನ್ಸ್ ಆ್ಯಕ್ಷನ್ ಇರುವಂಥ ಸಿನಿಮಾ. ಮಿಸ್ಟರ್ ನಟವರ್ಲಾಲ್ ನಲ್ಲಿ ನಮ್ಮ ತನು ಶಿವಣ್ಣ ಅವರು ಆ್ಯಕ್ಟ್ ಮಾಡಿದ್ದಾರೆ. ಮಡಮಕ್ಕಿ ಖ್ಯಾತಿಯ, ಆಮೇಲೆ ಸೋನಾಲು, ರಾಜೇಶ್ ನಟ್ರಂಗ, ನಾಗಭೂಷಣ್, ಇನ್ನೂ ಅನೇಕ ಕಲಾವಿದರು ಮಾಡಿದ್ದಾರೆ ಸರ್. ಇದೊಂದು ಬೆಂಗಳೂರಿನಲ್ಲಿ ನಡೆದಂಥ ಟ್ರೂ ಇವೆಂಟ್ಸ್ಗಳನ್ನು ಇಟ್ಕೊಂಡು ಮಾಡಿದಂಥ ಸಿನಿಮಾ ಆಗಿದೆ. ನೀವು ಈ ಸಿನಿಮಾದಲ್ಲಿ ಫಸ್ಟ್ ಬಿಗಿನಿಂಗಿಂದ ಹಿಡಿದು ಎಂಡ್ವರೆಗೂ ಕೂಡ ಏನಾಗುತ್ತೆ ಅಂತ ನೀವು ಗೆಸ್ ಮಾಡೋಕ್ಕಾಗೋದಿಲ್ಲ. ನೀವು ಒಂದು ನಿಮಿಷ ಆ ಕಡೆ ಈ ಕಡೆ ನೋಡ್ತು ಅಂದರೆ ನೆಕ್ಸ್ಟ್ ಸೀನ್ ಏನಪ್ಪ ಆಯಿತು, ಇದು ಯಾರೋ ಬಂದರು, ಇದು ಯಾರೋ ಹೋದ್ರು, ಆ ಥರ ಸ್ಕ್ರೀನ್ ಪ್ಲೇ ಇರುತ್ತೆ. ನೀವು ಈಗ ಫಾರ್ ಎಕ್ಸಾಂಪಲ್ ಹೇಳ್ತಾರೆ, ಕನ್ನಡ ಸಿನಿಮಾಗಳು ಕ್ವಾಲಿಟಿ ಇಲ್ಲ, ಕೆಲವು ಸಿನಿಮಾಗಳಿದೆ, ಎಲ್ಲ ಸಿನಿಮಾ ಅಂತ ಹೇಳ್ತಿಲ್ಲ, ಇದೆ. ನಾವು ಫಸ್ಟು ಪ್ರಿಫರೆನ್ಸ್ ಕೊಟ್ಟಿರೋದೇ ಮೇಕಿಂಗ್, ಸ್ಕ್ರಿಪ್ಟ್, ಸ್ಟೋರಿ ಮತ್ತು ಆರ್ಟಿಸ್ಟ್ಗೆ. ಇನ್ನು ನೀವು ನಮ್ಮ ಸಿನಿಮಾ ನೀವು ನಮ್ಮ ಇಂಡಿಯಾದಲ್ಲಿ ಯಾವ ದೇಶದ ಭಾಷೆಯ ಲ್ಯಾಂಗ್ವೇಜ್ ಸಿನಿಮಾಕ್ಕೂ ಕಂಪೇರ್ ಮಾಡಿದ್ರೂ ಕೂಡ ಅಷ್ಟು ಕ್ವಾಲಿಟಿ, ಅಷ್ಟು ಒಳ್ಳೆ ಗುಡ್ ಸ್ಕ್ರಿಪ್ಟ್ ಇರೋಂಥ, ಕಾನ್ಸೆಪ್ಟ್ ಇರೋಂಥ ಸಿನಿಮಾ ಅಂತ ನನ್ನ ಅಭಿಪ್ರಾಯ ಇದೆ. ತಾವು ನೋಡಿದಾಗಲೂ ಕೂಡ ಅದನ್ನು ನಿಮಗೆ ನಾನು ಅಶ್ಯೂರೆನ್ಸ್ ಕೊಡ್ತೀನಿ ಸರ್. ಅಂದರೆ ನೀವು ಹೇಳಿದ್ರೆ ನಿಜವಾದ ನಡೆದಂತಹ ಘಟನೆಗಳನ್ನ ಆಧರಿಸಿ ಸಿನಿಮಾ ಮಾಡಿದ್ದಾರೆ ಅಂತ. ಯಾವೆಲ್ಲ ಘಟನೆಗಳು ನಡೆದಿತ್ತು? ಯಾಕಂದ್ರೆ ಹಲವಾರು ಇವೆಂಟ್ಸ್ಗಳು ಕಾಣ್ತಾ ಇದೆ ಸಿನಿಮಾದಲ್ಲಿ. ಟ್ರೇಲರ್ ಅಲ್ಲಿ ಒಬ್ಬ ಸಂಪಾದಕೀಯ ಹತ್ಯೆ ಆಗಿರ್ಬೋದು, ಬಿಟ್ಕಾಯಿನ್ ಹಗರಣ ಆಗಿರ್ಬೋದು, ಇವೆಲ್ಲವಿದೆ. ಯಾವೆಲ್ಲ ಇವೆಂಟ್ಸ್ ನೀವು ತಗೊಂಡಿರೋದು ಅಂತ ಸರ್? ಈಗ ನಾನು ಈ ಬಿಟ್ಕಾಯಿನ್ ಹಗರಣ ಮತ್ತು PSI ಸ್ಕ್ಯಾಮ್ ಇದನ್ನೆಲ್ಲನೂ ಕೂಡ ಒಂದು ಸೀಕ್ವೆನ್ಸಲ್ಲಿ ಬರುತ್ತೆ. ಇದನ್ನು ನಾವು ಮಿಸ್ಟರ್ ನಟವರ್ಲಾಲ್ ಪಾರ್ಟ್ 2ಗೆ ಕಂಟಿನ್ಯೂಷನ್ಗೆ ಲಿಂಕ್ ಕೊಟ್ಟಿದ್ದೀವಿ. ಅದನ್ನು ತಾವು ಸಿನಿಮಾದಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಟ್ರೇಲರು ಟೀಸರ್ ಅಲ್ಲಿ ಒಂದು ಪತ್ರಕರ್ತೆ ಅವರ ಒಂದು ಶೂಟ್ ನಡೆಯುತ್ತೆ ಟ್ರೇಲರ್ ಅಲ್ಲಿ. ಅದನ್ನ ಈಗ ಸಾಮಾಜಿಕ ಜಾಲತಾಣದಲ್ಲಿ ನಡೀತಿರೋದೇನು ಅಂದ್ರೆ, ವಿಷಯ ಏನ್ ತುಂಬಾ ಅಂದ್ರೆ, ಇದು ಪತ್ರಕರ್ತೆ ಆಗಿದಂತಹ ಗೌರಿ ಲಂಕೇಶ್ ಅವರ ಒಂದು ಅದನ್ನೇ ನೋಡ್ದಂಗಾಗತ್ತೆ. ಮೇ ಬಿ ಅದನ್ನೇ ಇವರು ಹೇಳ್ತಿದ್ದಾರೆ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ, ಆಕ್ಚುಲಿ ಇದು ಗೌರಿ ಲಂಕೇಶ್ ಅವರ ಹತ್ಯೆ ಬಗ್ಗೆ ನಾವು ಆಲೇ ಶೂಟ್ ಮಾಡಿದಾಗ ಅವರ ಸಿಸ್ಟರ್ ಮೇಡಮ್ ನಮ್ಮ ಫಿಲಮ್ ಚೇಂಬರ್ಗೂ ಕಂಪ್ಲೇಂಟ್ ಕೊಟ್ಟು ನಮ್ಮ ಪರ್ಮಿಷನ್ ಇಲ್ದಲೆ ಈ ಸಿನಿಮಾ ಮಾಡ್ತಾ ಇದ್ದಾರೆ, ಮಾಡಿಕೊಡ್ದು ಅಂತ ಹೇಳಿದರು. ಬಟ್ ಅದು ಏನೋ ನನಗೆ ಗೊತ್ತಿಲ್ಲ. ನಾವಂತೂ ಯಾವುದೇ ಒಬ್ಬ ವ್ಯಕ್ತಿಗೆ ಹರ್ಟ್ ಮಾಡಬೇಕು ಅಂತ ಉದ್ದೇಶದಿಂದ ನಾವು ಮಾಡ್ತಾ ಇಲ್ಲ. ನಮ್ಮದು ಏನಪ್ಪ ಅಂದರೆ ಓನ್ಲಿ ಇನ್ಸ್ಪೈರ್ಡ್ ಬೈ ಟ್ರೂ ಇವೆಂಟ್ಸ್. ನಾವು ಯಾವುದೇ ಒಬ್ಬರು ಲೈಫ್ ಸ್ಟೋರಿ ಮಾಡ್ತಾ ಇಲ್ಲ. ಈಗ ನಾನು ಈ ಸಿನಿಮಾದಲ್ಲಿ ಮೇಯ್ನ್ ಸಬ್ಜೆಕ್ಟ್ ಕ್ಯಾರಿ ಆಗೋದು ಯಾವುದಪ್ಪ ಅಂದರೆ, ನಮ್ಮ ಬಸವೇಶ್ವರ ನಗರದಲ್ಲಿ ಒಂದು ಆಸ್ಪತ್ರೆ ಇತ್ತು, ಒಂದು ಫರ್ಟಿಲಿಟಿ ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆಯಲ್ಲಿ ಆ ವ್ಯಕ್ತಿ, ಅವರು ಡಾಕ್ಟ್ರೇ ಅಲ್ಲ, PhD ಪಡೆದಿರುವಂತಹ ಡಾಕ್ಟ್ರು. ಅವ್ರೇನು ಮಾಡ್ತಾರೆ, ಈ ಬಂಜೆತನ ಅಂದರೆ ಮಕ್ಕಳಿಲ್ದಲೇ ಇರೋರಿಗೆ ಮಕ್ಕಳು ಮಾಡ್ಕೊಡ್ತೀವಿ ಅಂತ ಸ್ಕೀಮ್ ಹುಡುಕ್ತಾರೆ. ಅದರಲ್ಲಿ ನಮ್ಮ ಅನೇಕ ಗಣ್ಯ ವ್ಯಕ್ತಿಗಳು, ಸ್ಟಾರ್ಸ್ಗಳು, ಬೇಜಾನ್ ಹೋಗ್ತಾರೆ, ಪಬ್ಲಿಸಿಟಿ ಕೊಡ್ತಾರೆ. ಯಾವುದೇ ಬೀದಿಲಿ, ರೋಡಲ್ಲಿ, ಎಲ್ಲೇ ನೋಡಿದ್ರು, TV ನೋಡಿದ್ರು ಸೂಪರ್ ಪಬ್ಲಿಸಿಟಿ. ಬಟ್ ಅಲ್ಲಿ ನಡೀತಿದ್ದೇನು, ಒಂದು ನಮ್ಮ TV ಅವರು ಸ್ಟಿಂಗ್ ಆಪರೇಷನ್ ಮಾಡ್ತಾರೆ, ಅವಾಗ ರಿಯಾಲಿಟಿ ಗೊತ್ತಾಗುತ್ತೆ. ಅದರ ಎಳೆಯನ್ನು ಕೂಡ ನಾವು ಇಲ್ಲಿ ತೊಗೊಂಡು ಸಿನಿಮಾದಲ್ಲಿ ಬೇಸಿಕ್ಕಾಗಿ ಹೇಳ್ಕೊಂಡೋಗಿದ್ದೀವಿ. ಇದು ಭವಿಷ್ಯ, ಇದು ಕನ್ನಡ ಸಿನಿಮಾಕ್ಕೆ ಹೊಸ್ತಿರ್ಬೋದು, ಜೊತೆಗೆ ಇಂಡಿಯನ್ ಸಿನಿಮಾಕ್ಕೂ ಹೊಸ್ತಿರಬಹುದು. ಆ ಸಬ್ಜೆಕ್ಟ್ ಮೇಲೆ ನಾವು ಫರ್ಟಿಲಿಟಿ ಮೇಲೆ ನಾವು ಮಾಡಿದ್ದೀವಿ, ಹೊಸ್ತಿರ್ಬೋದು ಅನ್ನೋ ನಮ್ಮ ಭಾವನೆ ಇದೆ. ಅದಕ್ಕೆ ಮತ್ತೆ ಈ ನಟವರ್ಲಾಲ್ ಅನ್ನೋ ಪಾತ್ರಕ್ಕೆ ಲಿಂಕ್ ಹೆಂಗ್ ಮಾಡಿದ್ರೆ ಅಂತ ದಯವಿಟ್ಟು ಸರ್ ತಾವು ಸಿನಿಮಾ ನೋಡಿ. ಈಗ ನಾನೆಲ್ಲ ಸ್ಟೋರಿನೇ ಇಲ್ಲಿ ಹೇಳ್ಬಿಟ್ರೆ ಮಜಾ ಇರೋದಿಲ್ಲ. ಯಾವ ರೀತಿ ನಾವು ಇಲ್ಲಿ ಆ ಫರ್ಟಿಲಿಟಿ ಹಾಸ್ಪಿಟ್ಲ್ ಏನು ಬಂಜೆತನ ನಿವಾರಣಾ ಕೇಂದ್ರ ಇರುತ್ತೆ, ಫರ್ಟಿಲಿಟಿ ಹಾಸ್ಪಿಟ್ಲದು 2 waves ಇರುತ್ತೆ. ಅಲ್ಲಿ ಮಕ್ಕಳು ಮಾಡಬೇಕಾದ್ರೆ
ಮಕ್ಳಿಲ್ದವ್ರಿಗೆ ಒಂದು ಹೆಣ್ಮಕ್ಳು ಮತ್ತು ಗಂಡ ಯಾರಿಬ್ಬರು ವೈಫಲ್ಯ ಇರುತ್ತೆ ಅವ್ರು ಒಬ್ರನ್ನ ತೊಗೊಂಡು ಒಬ್ರಿಗೆ ಇದ್ದಾಗ ಮಕ್ಕಳಾಗೋದಿಲ್ಲ, ಇನ್ನೊಬ್ರಿಗೆ ಇದ್ದಾಗಲೂ ಮಕ್ಕಳಾಗೋದಿಲ್ಲ. ಸೊ ನಾವಿಲ್ಲಿ ನನ್ನ ಸಿನಿಮಾದಲ್ಲಿ ಗಂಡು ಮಕ್ಕಳ ವೈಫಲ್ಯದಿಂದ ಮಕ್ಕಳು ಆಗದಿಲ್ಲದ ಬಗ್ಗೆ ಪಾರ್ಟ್ 1 ಹೇಳ್ಕೊಂಡು ಹೋಗ್ತೀವಿ. ಸೊ ನೆಕ್ಸ್ಟ್ ಪಾರ್ಟ್ 2 ಇವ್ರು ಯಾವ್ಯಾವ ರೀತಿ ಹೆಣ್ಮಕ್ಳನ್ನ ಯೂಸ್ ಮಾಡ್ಕೊಂಡು ಮೋಸ ಮಾಡಿದ್ರು. ಟಿಲ್ ಟುಡೇ ಕೇಸು ಪೆಂಡಿಂಗ್ ಇದೆ, ಇವತ್ತು ಕೂಡ ನಡೀತಾ ಇದೆ, ಮತ್ತು ಆ ಆಸ್ಪತ್ರೆನೂ ಮುಚ್ಚೋಯ್ತು. ಇದರಲ್ಲಿ ನೀವು ಬೇಕಾದ್ರೆ ಅದು ಟೆಸ್ಟ್ ಮಾಡ್ತು ಅಂದರೆ ಅಲ್ಲಿ ಆ ಮಕ್ಕಳು ಏನು ಬಂಜೆತನ ನಿವಾರಣೆ ಆಗಿರುತ್ತೆ, ಆ ಮಕ್ಕಳು ಸಂತಾನೋತ್ಪತ್ತಿ ಕೊಟ್ಟಿರ್ತಾರೆ, ಬಟ್ ಅವ್ರ ತಂದೆ ಮಕ್ಕಳೇ ಆಗಿರೋದಿಲ್ಲ. ಅವ್ರೇನು ಮಾಡ್ತಾರೆ, ಕನ್ವಿನ್ಸ್ ಮಾಡ್ತಾರೆ ಇದು ನಿಮ್ಮ ಸ್ಪರ್ಮಿಂದ ತೊಗೊಂಡು ನಾವು ಮಗುನ ಮಾಡ್ಕೊಡ್ತೀವಿ ಅಂತ. ಬಟ್ ಅವ್ರು ಇವತ್ತೂ ಕೆಲವರು DNA ಚೆಕ್ ಮಾಡಿಸಿ ಎಲ್ಲ ಮಾಡಿಸ್ತಂದ್ರೆ ಸೊ ಅದು ತಂದೆ ಮಗು ಆಗಿರೋದಿಲ್ಲ. ಅವ್ರಿಗೆ ಗೊತ್ತಿರಲ್ಲ ಪೇರೆಂಟ್ಸ್ಗಳ್ಗೆ, ಪಾಪ ಇನ್ನೋಸೆಂಟ್ ಪೇರೆಂಟ್ಸ್ಗಳ್ಗೆ ಆಸೆ ಆಮಿಷಗಳನ್ನು ಒಡ್ಡಿ ಎಲ್ಲ ಮಾಡಿ ಈ ಥರ ಒಂದು ಸಬ್ಜೆಕ್ಟನ್ನು ಇಟ್ಕೊಂಡು ನಾವು ಮಿಸ್ಟರ್ ನಟವರ್ಲಾಲ್ ಮಾಡ್ತಾ ಇದ್ದೀವಿ ಸರ್. ಸೊ ಇವಾಗ್ಲೂ ಕೂಡ ಈ ತರದ ಹಗರಣಗಳು ನಡೆಯುತ್ತೆ ಅಂತ ಹೇಳ್ತಾರೆ. 200% ನಡೆಯುತ್ತೆ. ಮೆಡಿಕಲ್ ಮಾಫಿಯಾ ಅನ್ನೋದು ದೊಡ್ಡದಾಗಿದೆ. ಅದನ್ನ ನಾವು ಮಿಸ್ಟರ್ ನಟವರ್ಲಾಲ್ ಅಲ್ಲಿ ಹೇಳಿದೀವಿ. ಈ ಚಕ್ರವ್ಯೂಹಕ್ಕೆ ನಮ್ಮ ಹೀರೋ ಮತ್ತೆ ಅವ್ರ ಸ್ನೇಹಿತ ನಾಗಭೂಷಣ್ ಸೇರ್ಕೊಂಡು ಯಾವ ರೀತಿ ಭೇದಿಸ್ತಾರೆ ಏನಿದೆ ಅನ್ನೋದೇ ಈ ಸಿನಿಮಾದ ಜೀವಾಳ ಸರ್. ಸೋನಲ್ ಮೊಂಟೆರೊ ಮೇಡಮ್ ಕೂಡ ಇದರಲ್ಲಿ ಹೌದು ಹೌದು. ಅವ್ರ ಪಾತ್ರ ಇದ್ರಾಗ ಹೆಂಗಿರುತ್ತೆ? ಮೇಲ್ನೋಟಕ್ಕೆ ಕಾಣೋದೇನಂದ್ರೆ ಅವರು ಕೂಡ ಒಂದು ಪತ್ರಕರ್ತೆ ಪಾತ್ರ ತರ ಕಾಣ್ತಿದೆ. ಇಲ್ಲ, ಸೋನಾಲ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದಾರೆ. ಸೊ ಅವರೊಂದು ನರ್ಸಿಂಗ್ ಕಾಲೇಜ್ ಸ್ಟೂಡೆಂಟ್ ಕ್ಯಾರೆಕ್ಟರ್. ಸೊ ಒಂದು ಹೇಮ್ ಇಟ್ಕೊಂಡಿರೋರು, ಒಂದು ಏನಾದರೂ ಅಚೀವ್ ಮಾಡೋವಂಥದ್ದು. ಸೊ ಅಂತ ಇರೋ ಹುಡುಗಿಯ ಕ್ಯಾರೆಕ್ಟರ್ನು ಈ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರೆ. ಈ ಎಲ್ಲ ಏನ್ ಘಟನೆಗಳು ಹೇಳ್ತಿದಾರೆ ನೈಜ ಘಟನೆ ಆಧಾರಿತ ಅಂತ, ಇದೆಲ್ಲ ಕೂಡ ಒಂದು ಸರ್ಕಾರ ನಡೆದಂತ ಟೈಮಲ್ಲೇ ಬಂದಿರೋದು. ಸೊ ಅದೆಲ್ಲ ಒಂದು ಬಿಂಬಿತವಾಗ್ತಿದೆ. ಅದ್ರ ಬಗ್ಗೆ ಪರ್ಟಿಕ್ಯುಲರ್ ಟಾರ್ಗೆಟ್ ಮಾಡ್ತಾರೆ ಹಂಗೆ? ಇಲ್ಲ, ನೆವರ್. ನಾವು ಯಾವ ಸರ್ಕಾರದ ಪರ ಮತ್ತೆ ವಿರೋಧ ಇಲ್ಲ. ಸೊ ಆ ಸರ್ಕಾರ ಈಗ ಇದ್ದು ಒಂದು 10 years ಬ್ಯಾಕ್ ನಡೆದಂತ ಘಟನೆ ಇದು. ಮೆಡಿಕಲ್ ಮಾಫಿಯಾ ಹೇಳ್ದಲ್ಲ, ಫರ್ಟಿಲಿಟಿ ನಮ್ಮ ಬಸವೇಶ್ವರ ನಗರದಲ್ಲಿ ಒಂದು ಆಸ್ಪತ್ರೆ ಇತ್ತು. ಆ ಆಸ್ಪತ್ರೆ ಹಗರಣ ಇತ್ತು. ಡಾಕ್ಟರ್ ಎಲ್ಲ ಫ್ರಾಡ್ ಮಾಡಿ ಎಲ್ಲ ಮಾಡಿ ತೊಗ್ಲಾಕೊಂಡು ಯಾಮಾರಿಸ್ತಾ ಜನಗಳಿಗೆ ಅನ್ನೋದು. ಸೊ ಅವಾಗ 9 years ಬ್ಯಾಕ್ ಯಾವ ಸರ್ಕಾರ ಇತ್ತೋ ನನಗೆ ಗೊತ್ತಿಲ್ಲ. ಮತ್ತೆ PSI ಮತ್ತೆ ಬಿಟ್ಕಾಯಿನ್ ಈಗ ರೀಸೆಂಟ್ ಆಗಿ ನಡೆದಂಥದ್ದು. ನಮ್ಮ PSI ಸ್ಕ್ಯಾಮ್ದು ಈಗಲೂ ಕೂಡ 2023 ಅನ್ಕೊಂತೀನಿ. 23 ನಡೆದಂಥ ಅದನ್ನು ಕೂಡ ನಮ್ಮ ಹೈಕೋರ್ಟಲ್ಲಿ ಇದೆ, ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳಿದರೆ. ಇದನ್ನ ನಾನು ಜಸ್ಟ್ ಒಂದು ಎಳೆ ಯಾವ ರೀತಿ ಫ್ರಾಡ್ ಮಾಡಿದ್ದಾರೆ ಅನ್ನೋದನ್ನ ಪಾರ್ಟ್ 2ಗೆ ಕಂಟಿನ್ಯೂಷನ್ ಕೊಟ್ಟಿದ್ದೀವಿ. ನಟವರ್ಲಾಲ್ 1 ನೀವು ನೋಡಿದಂಥ ಕೆಲವು ಘಟನೆಗಳು ನಟವರ್ಲಾಲ್ 2ಗೆ ನಾವು ಲಿಂಕ್ ಆಗುತ್ತೆ ಸರ್. ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡಿ ಆಡಿಯನ್ಸ್ ಥಿಯೇಟರ್ಗೆ ಬರಬೇಕು? ಯಾಕೆಂದ್ರೆ ಈ ತರದ ಕೆಲವೊಂದಿಗೆ ಬಿಟ್ಕಾಯಿನ್ ಇಲ್ಲಿ ಹಳ್ಳಿ ಊರಲ್ಲಿರೋ ಜನರಿಗೆ ಬಿಟ್ಕಾಯಿನ್ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಆಮೇಲೆ ತುಂಬಾ ಟೆಕ್ನಿಕಲಿ ತುಂಬಾ ಮುಂದೆ ಇರುವಂತಹ ಸಿನಿಮಾ ಇದು. ಹೌದು. ಸೊ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಅಲ್ಲಿ ಇರುವಂತಹ BC ಸೆಂಟರ್ ಆಡಿಯನ್ಸ್ ಎಸ್ಪೆಷಲಿ? ಸರ್, ನಾವು BC ಸೆಂಟ್ರ್ ಅನ್ನೋದಕ್ಕಿಂತ ಮುಖ್ಯವಾಗಿ ಇವತ್ತಿನ BC ಸೆಂಟ್ರಲ್ ಕೂಡ ಐ ನಾಲೆಡ್ಜ್ಫುಲ್ ಇರುವಂತ ಆಡಿಯನ್ಸ್ ಇದ್ದಾರೆ. ಸೊ ನಾವು ಅವ್ರನ್ನ ಜಡ್ಜ್ ಮಾಡಕ್ ಆಗೋದಿಲ್ಲ. ಅವರು ನಮ್ಗಿಂತ ಅಪ್ಗ್ರೇಡ್ ಇದ್ದಾರೆ ನಮ್ಮ ಆಡಿಯನ್ಸ್. ಈ ನೆಕ್ಸ್ಟ್ ಇಲ್ಲಿ ಸಿನಿಮಾ ನೋಡ್ತಿದ್ರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಕ್ ತಾಕತ್ತಿದೆ ಅವರಲ್ಲಿ. ಅಷ್ಟು ಇಂಟೆಲಿಜೆಂಟ್ ಇದ್ದಾರೆ ಎಲ್ಲ ಆಡಿಯನ್ಸ್. BCA ಈ ಯಾವ ಆಡಿಯನ್ಸ್ನು ನಾವು ಗಮನದಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿದಂಥ ಸಿನಿಮಾ ಅಲ್ಲ ಅದು. ಈ ಸಿನಿಮಾ ನಮ್ದು ಏನಂದ್ರೆ, ಒಬ್ಬ ಆಡಿಯನ್ಸ್ ನೋಡ್ಬೇಕಾದ್ರೆ ಈ ಸಿನಿಮಾ ಇಲ್ಲಿ ನಡೆದಿತ್ತಪ್ಪ, ಇಲ್ಲೊಂದ್ ಕಡೆ ನಡೆದಿತ್ತು, ಕರೆಕ್ಟ್ ಇದ್ದು ಹೇಳ್ತಿರೋದು. ಈ ವ್ಯವಸ್ಥೆ ಬಗ್ಗೆ ನಾವು ರೆವಲ್ಯೂಷನ್ ಇದು ಇರುತ್ತಲ್ಲ, ಆ ತರ ಸಿನಿಮಾವನ್ನು ನಾವು ಮಾಡಿದೀವಿ ಸರ್. ಈಗ ನೀವು ಹೇಳಿದ್ರಿ ಗೌರಿ ಲಂಕೇಶ್ ಅವರ ಹತ್ಯೆ ಸೀಕ್ವೆನ್ಸ್ ಗಳನ್ನ ತಗೊಂಡು ಇನ್ಸ್ಪೈರ್ ಆಗಿ ಮಾಡಿದಾರೆ ಅಂತ. ಇದೇ ತರ ಹಲವಾರು ಹಗರಣಗಳನ್ನು ಕೂಡ ಸಿನಿಮಾದಲ್ಲಿ ತೋರಿಸಿದ್ರ? ಹೌದು. ಸೊ ಅದೆಲ್ಲದಕ್ಕೂ ಪರ್ಮಿಷನ್ಸ್ ಆಗಿರ್ಬೋದು, ಏನಾದ್ರೂ ತೊಂದರೆಗಳು ಅಡೆಚಣೆಗಳು? ಇಲ್ಲ, ಪರ್ಮಿಷನ್ ನಾವ್ ಯಾರ ಹತ್ರನು ತಗೊಳ್ಳೋ ಅವಶ್ಯಕತೆ ಇಲ್ಲ. ಈಗ ಯಾರಿಗಾರ ಹರ್ಟ್ ಆಗಿದ್ರೆ ಅವರು ನಮ್ಮ ಮೇಲೆ ಡಿಫಾಮೇಶನ್ ಕೇಸ್ ಹಾಕೋಂತಾರೆ. ಮತ್ತೆ ನಾವು ಅವ್ರದ್ದು ಜೀವನ ಚರಿತ್ರೆ ಮಾಡಿದ್ರೆ ಸೊ ಏನಾದ್ರೂ ಅವ್ರು ನಮ್ಮನ್ನ ಕ್ಲೈಮ್ ಮಾಡ್ಕೋಬಹುದು. ಬಟ್ ನಾವ್ ಯಾವ್ದು ತಗೊಂಡಿಲ್ಲ. ದಿನನಿತ್ಯ ಬರೋ ಪೇಪರ್ ಕಟಿಂಗ್ಸ್ ಅಲ್ಲಿ ಬರುತ್ತೆ. ನಮ್ಮ ದಿನನಿತ್ಯ ಈಗ ನಡೆಯೋಂಥ ನಮ್ಮ ಸುತ್ತಮುತ್ತ ನಡೆಯೋಂಥ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಆ ಕಂಟೆಂಟ್ಗಳನ್ನ ತಗೊಂಡು ನಾವು ಸ್ಟೋರಿ ಮಾಡಿದ್ದೀವಿ. ಮತ್ತೆ ಮಿಸ್ಟರ್ ನಟ್ವರ್ಲಾಲ್ ಸಿನಿಮಾದ ಕಂಟೆಂಟ್ ಪ್ರೆಸೆಂಟ್ ಇವೆಂಟ್ಸ್ಗಳಿಗೆ
ಈ ವಸ್ತುಸ್ಥಿತಿ ಏನಿದೆ, ಯಾರು ಹೇಳ್ದಲೇ ಇರುವಂತಹ ಕಥೆನ ನಾವು ಹೇಳಕ್ ಹೊರಟಿದ್ದೇವೆ. ಜೊತೆಗೆ ಕಮರ್ಷಿಯಲ್ ಆಸ್ಪೆಕ್ಟ್ ಅಲ್ಲಿ ಇದೆ. ಎಲ್ಲ ವರ್ಗದ ಜನಗಳು ಕೂಡ ಈ ಸಿನಿಮಾ ನೋಡಿದಾಗ ಇಷ್ಟ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಇದೆ. ನಾನು ಅವ್ರಿಗೆ ಭರವಸೆ ಕೊಡ್ತೀನಿ, ದಯವಿಟ್ಟು ನೋಡಿ. ಒಳ್ಳೆ ಟೀಮ್ ಇದೆ, ಒಳ್ಳೆ ಟೆಕ್ನಿಷಿಯನ್ ಟೀಮ್ ಇದೆ, ಕನ್ನಡದಲ್ಲಿ ಮತ್ತು ಇಂಡಿಯಾ ಲೆವೆಲಲ್ಲಿ ಹೆಸರು ಮಾಡಿದಂಥ ಟೆಕ್ನಿಷಿಯನ್ ಇದೆ, ಟೀಮ್ ಇದ್ದಾರೆ. ನಮ್ಮ DOP ವಿಲಿಯಂ ಡೇವಿಡ್ ಈಸ್ ನಂಬರ್ 1 DOP. ತುಂಬ ಅದ್ಭುತವಾಗಿ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೆಲ್ಲ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ನಮ್ಮ ಧರ್ಮ ವಿಶ್ವ ಮ್ಯೂಸಿಕ್ ಡೈರೆಕ್ಟ್ರು, ಅವರು ಕೂಡ ಬಾಲಿವುಡಲ್ಲೂ ಕೂಡ ಧೋನಿ ಅಂತ ಒಂದು ಸಿನಿಮಾನೂ ಮಾಡ್ಕೊಂಡು ಬಂದಿದ್ದಾರೆ. ಕನ್ನಡದಲ್ಲಿ ಟಾಪ್ ಮೋಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಇದ್ದಾರೆ. ನಮ್ಮ ಎಡಿಟರ್ ಬಗ್ಗೆ ಮಾತಾಡೋಕೆ ಹೋದರೆ KM ಪ್ರಕಾಶ್, ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಈಸ್ ಎ ಲೆಜೆಂಡ್ ಎಡಿಟರು. ಸೊ ಕನ್ನಡದಲ್ಲಿ ಟಾಪಲ್ಲಿರೋಂಥ ಎಡಿಟ್ರು. ಮತ್ತು ನಮ್ಮ ಹೀರೋಯಿನ್ನು ಕೂಡ ಒಳ್ಳೆ ಬ್ಯುಸಿಯೆಸ್ಟ್ ಹೀರೋಯಿನ್ನು. ಸೊ ಅವರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ನಮ್ಮ ನಾಗಭೂಷಣ್ ಮಾಡಿದ್ದಾರೆ ಲೀಡ್ ರೋಲ್ಲು. ಸೊ ಅವರು ಕೂಡ ಕಥೆಯಲ್ಲಿ ಬಿಗಿನಿಂಗಿಂದ ಹಿಡಿದು ಹೆಂಡ್ವರ್ಗು ಕ್ಯಾರಿ ಮಾಡ್ಕೊಂಡು ಹೋಗ್ತಾರೆ. ಸೊ ತನು ಶಿವಣ್ಣ ಒಬ್ಬ ಕನ್ನಡಕ್ಕೆ ಒಬ್ಬ ಕಮರ್ಷಿಯಲ್ ಹೀರೋ ಈ ಸಿನಿಮಾದಿಂದ ಬರ್ತಾ ಇದ್ದಾರೆ. ತುಂಬ ಅದ್ಭುತವಾಗಿ ಫೈಟಿಂಗ್ ಸೀನ್ಗಳು ಮತ್ತು ಎಲ್ಲ ನಾವೇನು ಅಂದ್ಕೊಂಡಿದ್ದೀವಿ, ನಾವು 10% ಹೇಳೋರು 100% ಎಫರ್ಟ್ಸ್ ಹಾಕಿ ಮಾಡಿದ್ದಾರೆ. ಒಳ್ಳೆ ಬಜೆಟಲ್ಲಿ ಮಾಡಿದ್ದೀವಿ. ಸೊ ಕ್ವಾಲಿಟಿ ಮತ್ತು ಸೂಪರ್ ಆಗಿದೆ. ದಯವಿಟ್ಟು ನೋಡಿ. ನೀವು ಸಿನಿಮಾ ನೋಡಿದ್ರೆ ಯಾರಿಗೂ ಕೂಡ ಬೇಜಾರಾಗಲ್ಲ, ಅಷ್ಟು ನಾನು ಭರವಸೆ ಕೊಡ್ತೀನಿ. ಪ್ಲೀಸ್ ನೋಡಿ, ಬ್ಲೆಸ್ಸಿಂಗ್ ಮಾಡಿ ಅಂತ ಒಂದು ಹೊಸ ತಂಡ ಇದೆ, ಕೇಳ್ಕೊಂಡಿ ಸರ್. ಟೀಸರ್ ಟ್ರೇಲರ್ಗಳು, ಸಾಂಗ್ಗಳು ಎಲ್ಲ ಕೂಡ ಜನರಿಗೆ ತುಂಬಾ ಇಷ್ಟ ಆಗಿದೆ ಸರ್. ಸೊ ನಾವು ಕೂಡ ಸಿನಿಮಾಗೋಸ್ಕರ ವೇಟ್ ಥ್ಯಾಂಕ್ ಯು ನೀವು ಅನ್ಕೊಂಡಂತ ಫಲಿತಾಂಶನೇ ಸಿಗ್ಲಿ. ಥ್ಯಾಂಕ್ ಯು ಸರ್.